ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇತ್ತೀಚೆಗೆ ಹೃದಯಾಘಾತಕ್ಕೆ ಯುವ ಜನತೆಗೆ ಬಲಿಯಾಗ್ತಿರುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಅದರಲ್ಲೂ ಹಾಸನದಲ್ಲಂತೂ ಇದು ಮಿತಿ ಮೀರಿದ್ದು ಭಾರಿ ಆತಂಕ ಸೃಷ್ಟಿಸ್ತಾ ಇದೆ. ಮೊನ್ನೆಯಷ್ಟೇ ಯುವಕನೊಬ್ಬ ಮೃತಪಟ್ಟಿದ್ದ. ಈಗ ಮತ್ತೆ ಇಬ್ಬರು ಯುವಕರು ಹೃದಯಾಘಾತಕ್ಕೆ ಜೀವ ಬಿಟ್ಟಿದ್ದಾರೆ. ಊಟಕ್ಕೆಂದು ಕುಳಿತಿದ್ದಾಗಲೇ ಉಸಿರು ನಿಲ್ಲುತ್ತಿದೆ. ವಿಶ್ರಾಂತಿಗೆಂದು ಮಲಗಿದ್ದವರು ಚಿರನಿದ್ರೆಗೆ ಜಾರ್ತಿದ್ದಾರೆ. ಕುಟುಂಬಕ್ಕೆ ಆಧಾರವಾಗಿದ್ದವರು ಇನ್ನೂ ಸಾಕಷ್ಟು ಜವಾಬ್ದಾರಿ ತಲೆಯ ಮೇಲಿತ್ತು. ಸಾಯುವ ವಯಸ್ಸಂತೂ ಅಲ್ವೇ ಅಲ್ಲ. ಆದ್ರೆ ಅನಿರೀಕ್ಷಿತ ಹೃದಯಾಘಾತ ಕನಸುಗಳಿಗೆ ಕೊಳ್ಳೆ ಹಿಡಿದಿದೆ. ಯುವಕರ ಜೀವ ಹಿಂಡುತ್ತಿದೆ. ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದಾಗಿ ಸಾಲು ಸಾಲು ಸಾವುಗಳು ಸಂಭವಿಸುತ್ತವೆ. ಗಟ್ಟಿಮುಟ್ಟಾಗಿದ್ದ ಯುವಕರೇ ಹಾರ್ಟ್ ಅಟ್ಯಾಕ್ನಿಂದ ಜೀವನ ಯಾತ್ರೆ ಮುಗಿಸುತ್ತಿದ್ದಾರೆ. ಹಾಸನದಲ್ಲಿ ಹೃದಯಾಘಾತಕ್ಕೆ ಮತ್ತೊಬ್ಬ ಸಾವು. ಹಾಸನದಲ್ಲಿ 1 ತಿಂಗಳಲ್ಲಿ 13 ಮಂದಿ ಸಾವು. ಚನ್ನರಾಯಪಟ್ಟಣದ ಹೊನ್ನೇನಹಳ್ಳಿ ಗ್ರಾಮದ ಯೋಗೇಶ್ ಅನ್ನೋರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. 4 ವರ್ಷದ ಹಿಂದೆ ವಿವಾಹವಾಗಿದ್ದಂಥ ಯೋಗೇಶ್ ಬೆಂಗಳೂರಿನ ಲಗ್ಗೆರೆ ನಿವಾಸಿ. ಆಟೋ ಓಡಿಸಿಕೊಂಡು ಜೀವನ ಸಾಗಿಸ್ತಾ ಇದ್ರು. ನಿನ್ನೆ ಮುಂಜಾನೆ ನಿದ್ರೆಯಲ್ಲಿರುವಾಗಲೇ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಇವರ ತಂದೆ ಕಾಳೇಗೌಡ ಅನ್ನೋರು ಈ ಹಿಂದೆ ಹೃದಯಾಘಾತದಿಂದಲೇ ಮೃತಪಟ್ಟಿದ್ರು. ಹಾಸನ ಜಿಲ್ಲೆಯೊಂದರಲ್ಲೇ 1 ತಿಂಗಳಲ್ಲಿ ಹೃದಯಾಘಾತಕ್ಕೆ ಬಲಿಯಾದವರ ಸಂಖ್ಯೆ 13ಕ್ಕೆ ಏರಿಕೆಯಾಗಿದೆ. ಹಾರ್ಟ್ ಅಟ್ಯಾಕ್ನಿಂದ ಕಾಲೇಜು ಉಪನ್ಯಾಸಕ ಸಾವು. ಈ ಫೋಟೋದಲ್ಲಿ ಕಾಣ್ತಿರೋರ ಹೆಸರು ಶ್ರೇಯಸ್. ಇನ್ನು 33 ವರ್ಷ ವಯಸ್ಸಷ್ಟೇ. ಇವರ ತಂದೆ ನಿವೃತ್ತ IAS ಅಧಿಕಾರಿ. ಬೆಂಗಳೂರು ಉತ್ತರ ತಾಲೂಕಿನ ಸೋಲದೇವನಹಳ್ಳಿಯ ಖಾಸಗಿ ಕಾಲೇಜೊಂದರಲ್ಲಿ ಶ್ರೇಯಸ್ ಉಪನ್ಯಾಸಕರಾಗಿ ಕೆಲಸ ಮಾಡ್ತಿದ್ರು. ಕೆರೆಗುಡ್ಡದ ಹಳ್ಳಿಯಲ್ಲಿ ಒಬ್ಬರೇ ವಾಸವಿದ್ದಂಥ ಇವರು ಮನೆಯಲ್ಲಿ ಮಲಗಿದ್ದಲ್ಲೇ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ. 3 ದಿನಗಳ ಬಳಿಕ ಈ ಪ್ರಕರಣ ಬಯಲಾಗಿದೆ. ಹೃದಯಾಘಾತದಿಂದ ಸಾಲು ಸಾಲು ಸಾವಿಗೆ ಅನಾರೋಗ್ಯ, ಆಹಾರ, ಒತ್ತಡದ ಜೀವನ ಶೈಲಿ, ವಂಶಾವಳಿ ಕಾರಣ ಅಂತ ವೈದ್ಯರು ಹೇಳ್ತಿದ್ದಾರೆ. ಆದರೆ ಸರ್ಕಾರವು ಈ ಸಾವುಗಳನ್ನ ಗಂಭೀರವಾಗಿ ಪರಿಗಣಿಸಿದೆ. ಹೀಗಾಗಿಯೇ ಸಿಎಂ ಇಂದು ವರದಿಯನ್ನ ಕೇಳಿದ್ದು ಅಸಲಿ ಕಾರಣವನ್ನ ಪತ್ತೆ ಹಚ್ಚಬೇಕಿದೆ. ಬ್ಯೂರೋ ರಿಪೋರ್ಟ್ TV9.